ಕೂಡ ನಡೆಸದೆ ಮಂತ್ರಿ ಮಂಡಲದ ಮಂತ್ರಿಗಳನ್ನು ಆಹ್ವಾನಿಸಬೇಕು. ಅವರ ಸದಸ್ಯತ್ವವನ್ನು ರದ್ದು ಮಾಡಿತು. ಕೋರ್ಟ್ ಅಂದಾಗ ದಿಢೀರನೆ ಆಂತರಿಕ ಅಡಚಣೆ ಐತಿ, ದೇಶಕ್ಕೆ ಗಂಡಾಂತರ ಐತೆ. ಫಕ್ರುದ್ದೀನ್ ಅಲಿ ಅಹಮದ್ ಅವರು ಕರಾಳ ದಿನಾಚರಣೆಯನ್ನ ಈ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ. ಹೀಗಾಗಿ ಇಂದಿರಾ ಗಾಂಧಿ ಅವರು ಸ್ವಹಿತಕ್ಕಾಗಿ ಅಧಿಕಾರಕ್ಕಾಗಿ ದಿನ ಅಂತಕ್ಕಂಥ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಕಾಂಗ್ರೆಸ್ಸಿನ ಪರಂಪರೆಯನ್ನು ಇದು ಹೇಳ್ತಾ ಒಂದು ಪ್ರಜಾಪ್ರಭುತ್ವ, ವಿಶ್ವದಲ್ಲಿ ಅತ್ಯುನ್ನತ ಪ್ರಜಾಪ್ರಭುತ್ವ ಮೂಲಕ ರಾಜಕೀಯ ಪಕ್ಷಗಳನ್ನ, ರಾಜಕೀಯ ವಿರೋಧಿಗಳನ್ನ ಎರಡು ಕಾನೂನು ನಡಿ ಒಳಗ, ಒಂದು ಕಾನೂನು ನಡಿ ಒಳಗ 35,000ಕ್ಕೂ ಹೆಚ್ಚು ಜನರನ್ನ, ಇನ್ನೊಂದು ಕಾನೂನು ನಡಿ ಒಳಗ 74,000ಕ್ಕಿಂತ ಹೆಚ್ಚು ಘೋಷಣೆ ಮಾಡ್ತಾರೆ. ಆ ಮೂಲಕ ರಾಷ್ಟ್ರದ ನಾಗರಿಕರ ಸ್ವಾತಂತ್ರ್ಯವನ್ನ ಅಮಾನತ್ನಲ್ಲಿಡ್ತಾರೆ. ರಾಷ್ಟ್ರದ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನ ಬೇರೆ ಯಾವುದಾದ್ರೂ ಕಾರಣಕ್ಕೆ ಅಥವಾ ರಾಷ್ಟ್ರ ಗಂಡಾಂತರವನ್ನು ಎದುರಿಸ್ತಾ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಸುಮಾರು 518 ಲೋಕಸಭಾ ಸ್ಥಾನಗಳಲ್ಲಿ 352 ಲೋಕಸಭಾ ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದಿತಾ ಇದೆ. ಹೀಗಾಗಿ ಅವರ ವಿರುದ್ಧ ಸ್ಪರ್ಧಿಸಿದಂತ ರಾಜ್ ನಾರಾಯಣ್ ನರೇನ್ ಅಂತಕ್ಕಂಥವರು ಇಂದಿರಾ ಗಾಂಧಿ ಅವರ ಮೇಲೆ ಕೇಸುಗಳನ್ನು ದಾಖಲು ಮಾಡ್ತಾರೆ. ಕೋರ್ಟ್ ಕಟಕಟೆಯಲ್ಲಿ 5 ತಾಸುಗಳಿಗೂ ಹೆಚ್ಚು ಕಾಲ ವಿಚಾರಣೆಯನ್ನು ನಡೆಸಿದಂತ ಪ್ರಥಮ ಪ್ರಕರಣ ಅದಾಗಿರುತ್ತೆ. ಮುಂದೆ ಅಲಹಾಬಾದ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಸಲಾಗಿ ಇಂದಿರಾ ಗಾಂಧಿ ಅವರು ಮುಂದಿನ 6 ವರ್ಷಗಳ ಕಾಲಾವಧಿಯಲ್ಲಿ ಇಂದಿರಾ ಗಾಂಧಿ ಅವರು ಚುನಾವಣೆಗೆ ಸರಿ ಅಣ್ಣ ಸರ್